ಶರಣ ಬಂಧುಗಳೇ, ನಾನು ನಿಮಗೆ ಗೊತ್ತಿದ್ದ ಮಾತನ ಐತಿ. ಹತ್ತಿರ ಹಳ್ಳಿ ಮಸೂತಿದೆ ಅಂತ ತಿಳ್ಕೊಂಡು ಸುಮಾರು 10 ವರ್ಷದಿಂದ ಅಪ್ಪ ಅವ್ರನ್ನೊಮ್ಮೆ ಕರೆಸಿದ್ರು. ಇಲ್ಲಿ ಎತ್ತುಗಳ ಒಂದು ಸೋಂಗ ಹಾಕಿ ಒಂದು ಹುಣ್ಣಿಮೆಗೆ ಯಾವಾಗ ಅಮಾವಾಸ್ಯೆಗೆ ದೊಡ್ಡ ಕಾರ್ಯಕ್ರಮ ನಡೆಸಿದ್ರು. ಅಲ್ಲೊಂದು ಚರಗಾಚಲ್ಲು ಪ್ರಸಾದ ವ್ಯವಸ್ಥೆ ಇತ್ತು. ನಮ್ಮ ಮಸೂತಿ ಸ್ವಾಮಿಗಳು ಪ್ರಭುಕುಮಾರ್ ಶಿವಾಚಾರ್ಯರು ಒಂದು ದಿವಸ ಕರ್ಕೊಂಡು ಬಂದಿದ್ರು. ಇಲ್ಲೆಲ್ಲ ನೋಡಿದಾಗ ಜನ ತುಂಬಿತ್ತು, ಹೊಲದಲ್ಲಿ ಕೂಡ ಜನ ತುಂಬಿತ್ತು ಪ್ರಸಾದಕ್ಕೆ. ಬಹುತರ ಈ ನಡೋಣಿಯಲ್ಲಿ 1 ವರ್ಷ ಸೇವಾ ಸಿಗಬೇಕಂತ 10 ವರ್ಷದಿಂದ ನಾವು ಸಂಕಲ್ಪ ಮಾಡಿದ್ದೇವ. ಅಪ್ಪ ಅವ್ರಿಗೆ ಅಂತಿದ್ದೆ, ಎಂದು ಕೊಡ್ತೀರಿ ಅಪ್ಪಾರ ಅವಕಾಶ? ಋಣ ಬೇಕಲ್ಲಪ್ಪ, ಅನ್ನದ ಋಣ ಬೇಕಲ್ಲ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ. ನೋಡ್ರಿ, 10 ವರ್ಷದ ಹಿಂದಿನ ಸಂಕಲ್ಪ ಈ ವರ್ಷ ಅಪ್ಪ ಅವರು ನನಗೆ ಅವಕಾಶ ಮಾಡಿಕೊಟ್ಟಿರ್ತಾ ಇದ್ದಾರೆ. 10 ವರ್ಷದ ಸಂಕಲ್ಪ. ಯಾವುದೇ ಒಂದು ಸಿಗಬೇಕಾಗಿತ್ತಂದ್ರೆ ಅದಕ್ಕೊಂದು ಏನಪ್ಪ ಅಂತಂದರೆ ಅದಕ್ಕೊಂದು ಸಮಯ ಸಂದರ್ಭ ಬೇಕಾಗ್ತದೆ. ಸಾಯಂಕಾಲ ಬಂದ ತಕ್ಷಣ ಅಪ್ಪ ಅವರು ಅಂದ್ರು ಒಂದು ಮಾತು, ನೀ ಬರೋದಲ್ದ ಮಳಿ ನುತ್ತಂದೆಲ್ಲೋ ಅಂದ್ರು ಅವರು. ನೀ ಬರೋದಲ್ದ ಮಳಿ ನುತ್ತಂದೆಲ್ಲ ಅಂದ ಕೂಡಲಿ ಅಪ್ಪ ಅವರೇ, ಇದು ನಂದಲ್ಲ, ಇದು ಕಲಬುರಗಿ ಶರಣಬಸವೇಶ್ವರ ಪುರಾಣ, ಇದು ಬಡತನ ನೀಗುವಂಥ ಪುರಾಣ, ಇದು ಕಾಮಧೇನು ಕಲ್ಪವೃಕ್ಷ ಪುರಾಣ. ಪ್ರಾರಂಭ ದಿವಸ ಶರಣ ಬಸಪ್ಪ ನಿಮ್ಮ ಊರಿಗೆ ಮಳಿ ತಂದಾನಂದ್ರೆ ಸೂರ್ಯ ಚಂದ್ರಾದ ಇರೋ ತನಕ ನಿಡೋನಿ ಊರಿಗೆ ಬರಗಾಲ ಬರೋದಿಲ್ಲ, ಅನ್ನ ಸಿಗುತ್ತವೆ ಅನ್ನುವಂಥ ಸಂಕಲ್ಪ ಸೂಚನಾ ತೋರಿಸಿಬಿಟ್ಟು ನೋಡ್ರಿ. ಹೌದಲ್ಲ, ಪದದ ಅರ್ಥ ಪಲ್ಲವಿಯಲ್ಲಿ ಅನ್ನೋ ಹಾಗೆ ಪುರಾಣದ ಪ್ರಾರಂಭ ದಿವಸನೇ ಶರಣ ಬಸಪ್ಪನವರು ಇಷ್ಟೆಲ್ಲ ನಿಮ್ಮ ಸೌಭಾಗ್ಯ. ತಾಯಂದ್ರೆ ನೀವೆಲ್ಲ ಪ್ರಾರಂಭಕ್ಕಿಷ್ಟು ಜನ ಕೂಡಿರಿ, ಬಹಳ ಸಂತೋಷ. ಕೆಲವೊಂದು ಕಡೆ ಸರ್ ಇಟ್ಟು ಮಂದಿ ಪ್ರಾರಂಭ ಕೂಡಂಗಲ್ಲ, ಮುಗಿಯಾಕ ಕೂಡ್ತದೆ. ಕಟದ ಕಲ್ಲಿನ ಮಠ ಇಂಡಿ ತಾಲೂಕು ಹೋಗಿದ್ದೇವ್ರಿ, 4 ಮಂದಿ ಕೂಡಿ ಕೂತೇವೆ. ಮಠ ಸ್ವಾಮಿಗಳು 3 ಮಂದಿ. 10 ಗಂಟೆ ಆದರೂ ಒಬ್ಬರು ಬರೋವಲ್ರಿ. ಸ್ವಾಮಿಗಳು ಶುರು ಮಾಡಿ ಶರಣ ಅಂದ್ರೆ ಒಂದು 4 ಮಂದಿರ ಬರ್ಲಿ ನಿಂದ್ರಿ ಅಂದೆ. ನಮ್ಮ ಊರಾಗ ಯಾರ್ಯಾರೂ ಬರಂಗಿಲ್ಲ ಅಂದ್ರೆ ಮತ್ತೆ ಎಲ್ಲಿ ಕುಂಡಿರ್ತಾರ್ರಿ ಅಪ್ಪ? ಅವ್ರು ತಮ್ಮ ಮನೆ ಮ್ಯಾಳಿ ಮ್ಯಾಗ ಕೂತು ಕೇಳ್ತಾರೆ. ಮತ್ತು ನನ್ನ ಯಾಕೆ ಇಲ್ಲಿ ಕುಂಡ್ರಿಸ್ರಿ? ಮತ್ತು ನೀ ಎಲ್ಲಿ ಕುಂಡಿರ್ಬೇಕಂತ ಮಾಡಿ ಯಾವ್ದಾರ ಲೈಟ್ ಕಂಬ ಏರಿಸ್ರಿ ಅಂದಿದ್ದಾರೆ. ಹೌದು, ನೀ ಪಂಡಿತ ಡಾಕ್ಟರ್ ಪುಟ್ಟರಾಜ ಅಪ್ಪಂಗಳು ನೋಡಿ 76 ಪುಸ್ತಕ ಬರೆದ್ರು. ಈ ಶರಣ ಬಸಪ್ಪನ ಜೊತೆ 76 ಪುಸ್ತಕಗಳನ್ನು ಬರೆದ್ರು. 76 ಪುಸ್ತಕ ಬರೆದ್ರೆ ಶರಣ ಬಂಧುಗಳೇ, ಕಣ್ಣಿಲ್ಲಾರ್ದವ್ರು, ಕಣ್ಣಿದ್ದವ್ರು ನಮ್ಗೆ ಓದಾಕಾಗೋಲ್ಲ. ಯಾರಿಗಾರ ಪುಸ್ತಕ ಓದ್ರದ್ದು ಕೊಡಕ್ಕೆ ಹೋದ್ರೆ ನಿದ್ದೆ ಬರ್ತೈತೆ, ಮುತ್ತೆ ಮೊಬೈಲ್ ಇದ್ರು ಕೊಡ ಅಂತಾರೆ ಅವ್ರು. ಪುಸ್ತಕ ಓದಾಕ ನಿದ್ದೆ ಬರ್ತದೆ, ಮೊಬೈಲ್ ಇದ್ರು ಕೊಡ ಅಂತಾರೆ. ಬಸವ ಪುರಾಣವನ್ನು ಹಿಂದಿಯಲ್ಲಿ ಇದ್ದದ್ದು ಕನ್ನಡಕ್ಕೆ ಅನುವಾದ ಮಾಡಿದ್ರು ಅಪ್ಪ ಅವರು. ಇದು ಪೇಪರ್ಗೆ ಹೋತ್ರಿ. ಈಗ ಮೊಬೈಲ್, ವಾಟ್ಸಪ್, ಫೇಸ್ಬುಕ್, ಗೂಗಲ್ ಎಲ್ಲ ಕಡೆ ಅದಾವು. ಆಗ ಪೇಪರ್ನ ನೋಡ್ಬೇಕಲ್ರಿ. ಬೆಳಗಿನ ಸಮಯ ಕಟ್ಟಿ ಮೇಲೆ ಕೂತಂತ ಹಿರಿಯರು, ಎಲ್ಲೋ ಒಬ್ಬರು ಬ್ರಾಹ್ಮಣರು ವಿದ್ಯಾವಂತರು ಸಣ್ಣವರಿದ್ದಾಗ ಕಲ್ತವ್ರು ಪೇಪರ್ ಹಿಡ್ಕೊಂಡು ಹಳ್ಳಿ ಕಟ್ಟಿ ಕುಂಡಿರ್ಬೇಕು. ಏನು ಬರ್ದಾರ್ರಿ ಅಂತ ನಾವು ಕೇಳಬೇಕು. ಅವ್ರು ಓದಿ ಹೇಳಿದಾಗ ಜಗತ್ತಿನ ಸುದ್ದಿ ನಮಗೆ ಗೊತ್ತಾಗಬೇಕು. ಆ ಪತ್ರವನ್ನು ನೋಡಿ ಪ್ರಥಮ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬಹಳ ಆನಂದ ಪಟ್ರು. ಎಷ್ಟು ಚಲೋ ಬರ್ದಾರಪ್ಪ ಪುಸ್ತಕ. ಅಪ್ಪ ಅವ್ರು ಕರೆಸ್ಬೇಕಂತ ತಿಳ್ಕೊಂಡು ಗದಗಿಗೆ ಒಂದು ಪತ್ರ ಹಾಕ್ತಾರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಅಪ್ಪ ಅವರೇ, ನೀವು ಬರೆದ ಬಸವ ಪುರಾಣ ಓದಿರಿ, ಇದು ಭಾಮಿನಿ ಷಟ್ಪದಿ ಬಹಳ ಚಂದ ಆಗ್ಯದ. ಅದಕ್ಕೆ ಇವತ್ತು ತ್ರಿಪದಿ ಬ್ಯಾರೆ, ಚೌಪದಿ ಬ್ಯಾರೆ, ಭಾಮಿನಿ ಷಟ್ಪದಿ ಬ್ಯಾರೆ. ನೋಡಿ ಅಲ್ಲಿರ್ತಕ್ಕಂಥವು ಷಟ್ಪದಿಗಳು ಬಹಳ ಬರ್ತಾವ. ಇದು ಭಾಮಿನಿ ಷಟ್ಪದಿ ಬರೆದಾರ, 6 ಸಾಲಿನ ಪದ್ಯಗಳು. ಅವಾಗ ಅಲ್ಲಿ ಪತ್ರ ಆದಾಗ ನಮ್ಮ ಮನೆಗೆ ಬರಬೇಕಂತ ತಿಳ್ಕೊಂಡಂದಾಗ ಗದಗಿನ ಅಪ್ಪಂಗಳು, ಪುಟ್ಟರಾಜ ಅಪ್ಪಂಗಳು ಶಿಷ್ಯ ಬಳಗವನ್ನು ಕರ್ಕೊಂಡು, ಸಂಗೀತಗಾರ ಕರ್ಕೊಂಡು ಅಲ್ಲಿ ಹೋಗಿ ಸ್ನಾನ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಮಾಡಿದಾಗ ಪ್ರಥಮ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೇಳಿದರು, ಅಪ್ಪ ಅವರು ನಿಮಗೇನು ಬೇಕು? ಬೆಳ್ಳಿ ಬೇಕೋ, ಬಂಗಾರ ಬೇಕೋ, ಹೊಲ ಬೇಕೋ, ಮನಿ ಬೇಕು ಅಂದ ಕೂಡಲೇ ಪುಟ್ಟರಾಜಪ್ಪ ಅವ್ರಂತಾರತ್ತ, ಸಾಹೇಬ್ರೆ, ಬಾಬು ರಾಜೇಂದ್ರ ಪ್ರಸಾದ್ ಅವರೇ, ನನಗೇನೂ ಬೇಡ. ನೀವು ಹುಟ್ಟಿದ ಊರಾಗ ಯಾರಾದರೂ ಕಿವಿ ಇಲ್ಲಾದವ್ರಿದ್ರೆ, ಕಾಲಿಲ್ಲಾದವ್ರಿದ್ರೆ, ಕಣ್ಣಿಲ್ಲಾದವ್ರಿದ್ರೆ ಅವ್ರನ್ನ ತಂದು ನನ್ನ ಮಠಕ್ಕೆ ಬಿಡು, ಒಳ್ಳೆಯ ಸಂಗೀತಗಾರನಾಗಿ ಮಾಡ್ತೀನಿ ಅಂತ ಪುಟ್ಟರಾಜಪ್ಪ ಅವರಂತ. ಅವರಿಂದ ತಾಯಿ ನಾವೆಲ್ಲ ಇವತ್ತು ಬದುಕೋದು. ಹನಗಲ್ಲಪ್ಪ ಅವರಿಂದ ಇವತ್ತೆಲ್ಲ ಪಂಡಿತ ಪುಟ್ಟರಾಜಪ್ಪ ಅವರಿಂದ ನಾವೆಲ್ಲ ಇಷ್ಟೆಲ್ಲ ಬೆಳಕಿಗೆ ಬಂದಿವ ತಾಯಿ ಅಂದರೆ ಉಣ್ಣು ಅಣ್ಣನೇ ಅವರು. ಅವರು ಇಲ್ಲಿ ಏನು ಬರೀತಾರಪ್ಪ ಪ್ರಥಮ ಅಧ್ಯಾಯದೊಳಗಂದ್ರೆ ಕೈಲಾಸದ ಅಧ್ಯಾಯ. ಇವತ್ತು ಅಕ್ಕ ಮಹಾದೇವಿ ಇದೊಂದು ನೋಡಿದ್ರು. ಅಕ್ಕ ಮಹಾದೇವಿ ಎಷ್ಟೊಂದು ಶ್ರಮ ಪಟ್ಟಳ್ರಿ. ಅಕ್ಕ ಮಹಾದೇವಿ ನೀ ಸಿಕ್ಕಿಲ್ಲ ಯಾರಿಗೆ? ಹೌದಲ್ಲ, ಅಕ್ಕ ಮಹಾದೇವಿ ಯಾರಿಗೂ ಸಿಗಲಿಲ್ಲ. ಕೌಶಿಕ ಮಹಾರಾಜ ರಗಡ ಪ್ರಯತ್ನ ಪಟ್ಟ, ಆದ್ರೂ ಸಹಿತ ಹೇಳ್ತಿದ್ಲಕ್ಕೆ, ನನ್ನ ನಲ್ಲ ನೀ ನಲ್ಲೋ, ನನ್ನ ನಲ್ಲ ಸಣ್ಣ ಮಲ್ಲ ಅಂತಿದ್ಲಕ್ಕೆ.
ನನ್ನನಲ್ಲ ನೀನಲ್ಲೋ ನನ್ನನಲ್ಲ ಚಣ್ಣವಲ್ಲ ಅಂತಿದ್ರು. ಮೊದಲು ನಿಮಗೇನಿತ್ರವ ಅಡಿಗೆ ಮನಿ, ಗುಡಿಸಲು ಮನಿ, ಕೆರೆ ಮನಿ, ಬಾವಿ ಮನಿ, ಸತ್ರ ಸುಡುಗಾಡು ಮನಿ. ನಿಮ್ಮನ್ನು ಒಟ್ಟ ಇಂಥದ್ರಾಗ ಬಿಡಿಗೊಡ್ತಾ ಇದ್ದಿಲ್ಲ. ಒಬ್ಬ ಹಾಲು ಮತದ ಹೆಣ್ಮಗಳು ಕುರುಬ ಹೆಣ್ಮಗಳು ಅಮಿಗೆ ರಾಯಮ್ಮ ಕುರಿ ಕಾಯಕ್ ಹಿಂಗೆ ಅನುಭವ ಮಂಟಪ ಹಿಂಗೆ ಹೊಲದ ಮುಂದೆ ಕುರಿ ಮೇಸಾಕ್ ಒಳಗೆ ಹೋಗ್ಬೇಕನ್ನ ಹಡಪದಪ್ಪ ನುಗ್ಗಿಸ್ಬಿಡ. ಒಳಗೆ ಬರಬಾರ್ದು ಹೆಣ್ಮಕ್ಳು. ಆಕಿಗೆ ಚಿಂತೆ ಹತ್ತು ನೋಡ್ರಿ, ನಾವು ಮನುಷ್ಯರ ನೀವು ಮನುಷ್ಯರ, ನಮ್ಮನ್ನ ಯಾಕೆ ಬಿಡೋಲ್ರಿ ಒಳಗೆ ಪ್ರವಚನದಾಗ, ಅನುಭವ ಮಂಟಪಕ್ಕೆ ನಮ್ಮನ್ನ ಯಾಕೆ ಬಿಡಂಗಿಲ್ಲ ಅಂದಾಗ ಈ ತಾಯಿ ಒಬ್ಬಕ್ಕೆ ಜೋಡ ಅಲ್ ನೋಡ್ರಿ. ದಾರಿ ನಡಿವಾಗ ಇಬ್ಬರು ಆದಾಗ ಸಾಕ್ತದ, ಒಬ್ಬರಿಗೆ ಮನಸ್ಸು ಕೆಡ್ತದ. ಕೌಶಿಕ ಮಹಾರಾಜನ ಮೈ ಮೇಲೆ ಯಾಕ್ರಿ ಒಂದು ಸೀರೆ ಕೊಟ್ಟಿರ್ತಾನ, ಪಿತಾಂಬರ ಸೀರೆ, ಬಂಗಾರದಳಿ ಸೀರೆ ಕೊಟ್ಟಿರ್ತಾನ. ಉಟ್ಕೊಂಡು ಅಕ್ಕ ಮಾದೇವಿ ಶಿವರಾತ್ರಿ ದಿವಸ ಲಿಂಗ ಪೂಜೆ ಕೂತಿರ್ತಾಳ. ದಾಸರಿ ಅಡಕ ಬಲಕ ನಿಂತಿರ್ತಾರ. ಕಾಮಕ ಕೌಶಿಕ ಕಾಮ ತುರಾಣಾಮ ಲಭಯಂತು ಲಜ್ಜಾ, ದೇವರ ಪೂಜೆ ಮಾಡಕ್ ಕೂತಾಳ. ಕೈಯಾಗ ಲಿಂಗ ಹಿಡ್ದಾಳ, ಅರ್ಗಣ್ಣ ತೆರೆದಾಳ. ನಾವು ನೀವು ಯಾರಾಗಿದ್ದು ಸಾಷ್ಟಾಂಗ ಹಾಕ್ತಿದ್ದೇವೆ. ಕಾಮುಕ ಮನುಷ್ಯ ಹಿಂದೆ ಬಂದು ಸರಗ ಜಗತಾನ. ಕೌಶಿಕ ಹಿಂದೆ ಬಂದು ಸರಗ ಜಗ್ಗಾಗ ಪರಪುರುಷರ ಹಸ್ತ ಸ್ಪರ್ಶ ಗೊತ್ತಿದ್ದಿರ್ಲಕ್ಕಿ ಯಾರಿರ್ಬೋದತ್ತ ಒಳ್ಳೆ ನೋಡ್ತಾಳೆ. ಮಹಾರಾಜ ಏನಿದು ಲಿಂಗ ಪೂಜಾ ಕೂತಾಗ ಸರಗ ಜಗ್ಗಾಕತ್ತಿಯಲ್ಲ, ನಿನಗ ಬಂಗಾರದ ಎಳಿ ಹಾಕಿದಂಥ ಸೀರೆ ಉಟ್ಕೊಳಾಗ ಕೊಟ್ಟು ಕಲ್ಲು ಲಿಂಗ ಹಿಡ್ಕೊಂಡು ಪೂಜಾ ಮಾಡಕ್ಕಲ್ಲ, ನನ್ನಂಥವನಿಗೆ ಸುಖ ಕೊಡಾಕ ನಡಿಯಲ್ಲಿ ಹೋಗೋಣ ಮನ್ಸಕ್ಕಂದ ಕೂಡಲೇ ಹೇಳ್ತಾಳ ಮಹಾತಾಯಿ, ಅಕ್ಕ ಇದಕ್ಕೆ ಕೊಟ್ಟಿಯ, ಇದರಲ್ಲಿ ಏನದು ಅಮೇದ್ದದ ಹಡಿಕೆ, ಮೂತ್ರದ ಕುಡಿಕೆ, ಎಲವಿನ ತಡಿಕೆ, ಒಡಲ ಬಿಡುದು ಸುಡದಿರೋ ಚನ್ನ ಮಲ್ಲಿಕಾರ್ಜುನ, ಇದರಲ್ಲಿ ಏನೈತ ತಿಳ್ಕೊಂಡ ಸೀರಿ ನೋಡ್ರಿ ಮುಖದ ಮ್ಯಾಗ ಒಗದು ಏನು ಮಾಡ್ತಾಳ, ನನ್ನನಲ್ಲ ನೀನಲ್ಲೋ ನನ್ನನಲ್ಲ ಚನ್ನವಲ್ಲ ಅಂತ ತಿಳ್ಕೊಂಡ ಕಲ್ಯಾಣಕ್ಕೆ ನಡೀತಾಳ ಅಕ್ಕ ಮಹಾದೇವಿ, ಕಲ್ಯಾಣಕ್ಕೆ ನಡೀತಾಳ ಮಹಾತಾಯಿ. ತಾಯಿ ಸೀರೆ ಕೊಟ್ಟು ಉಡಂಗಿಲ್ಲ ನೋಡ್ರಿ. ಅದಕ್ಕೆ ಉಡುಗಣಿ ಅಂತಕ್ಕಂಥ ಗ್ರಾಮ ಮೊದಲನೇ ಹೆಸರು ನಿಮಗೆಲ್ಲ ಗೊತ್ತದೆ. ನಿಮ್ಮ ಮಗಳು ಬತ್ಲೆ ಹೊಂಟಾಳ, ಮೈ ಮೇಲೆ ಸೀರೆ ಅವ ಕಳ್ಕೊಂಡ ನಂದು ಕೂಡಲೇ ನಿರ್ಮಲ ಶಕ್ತಿ ಸುಮತಿ ದೇವಿ ಸೀರೆ ತಂತಾರ. ಮಗಳೇ ಅವ ಕಳ್ಕೊಂಡ್ರೆ ಏನ ಉಡು ತಡಿ ವಲ್ಯವ, ಒಮ್ಮೆದು ಪರಿ ಬಿಚ್ಚಿ ಹೋಗೈತಂದ್ರೆ ಹಳ್ಳಿ ಪರಿ ಹಾಕೊಳ್ಳೋ ತಿಳ್ಕೊಂಡು ನೋಡಿ ಕಲ್ಯಾಣಕ್ಕೆ ನಡೀತಾಳ. ಏನು ಮಾಡ್ತಾಳ್ರಿ, ಹಸುವಾದೊಡೆ ಭಿಕ್ಷಾನ್ನಗಳುಂಟು, ತ್ರಸೆಯಾದೊಡೆ ಕೆರೆ ಹಳ್ಳಗಳ ಬಾವಿಗಳುಂಟು, ಸೈನ್ಯಕ್ಕೆ ಹಾಳು ದೇಗುಲಗಳುಂಟು. ಚಲೋ ದೇವಸ್ಥಾನ ನಿಲ್ಲಕ್ಕೆ ಹಾಳು ದೇವಾಲಯ ಅಂತ. ಯಾಕಂದ್ರೆ ಚಲೋ ದೇವಸ್ಥಾನದಾಗ ಇಸ್ಪೇಟ್ ಆಡೋರು ಕುಡಿಯೋರು ಬರೀ ಕೆಟ್ಟ ಗುಣದವ್ರು ಇರ್ತಾರೆ. ಹಾಳು ದೇವಾಲಯದೊಳಗೆ ಯಾರೂ ಇರಂಗಿಲ್ಲ. ಅದಕ್ಕೆ ಆತ್ಮಸಂಘಾತಕ್ಕೆ ಎನಗುಂಟು ನೋಡಿ. ಚಂದಮಲ್ಲಿಕಾರ್ಜುನ ನೆನೆಸುತ್ತಾ ಹೋಗ್ತಾಳ್ರಿ. ಆ ರಾಯಮ್ಮ ಕುರಿ ಮೇಸ್ಕೊತ ಅಲ್ಲೇ ಕಲ್ಯಾಣ ಮುಂದೆ ನಿಂತಿರ್ತಾಳೆ. ಈ ಅಕ್ಕ ಮಹಾದೇವನ ಒಳಗೆ ಹೋಗ್ಬೇಕಂತಾಳೆ. ಅವಾಗ ಬಿಡಂಗಿಲ್ಲ. ಅವಾಗ ಬಸವಣ್ಣನ ಕರೀತಾಳ. ಬಸವಣ್ಣವ್ರು ಬರ್ತಾರ. ಒಳ್ಳಾಗ ಲಿಂಗ ಇತ್ತಲ್ರಿ ಅಕ್ಕ ಮಹಾದೇವಿ. ಲಿಂಗ ಇಲ್ಲ ಅಂದ್ರೆ ಅಟ್ಟೆ ಪ್ರವೇಶ ಇಲ್ಲ, ಲಿಂಗ ಇದ್ದವ್ರಿಗೆ ಅಟ್ಟೆ ಅನುಭವ ಮಂಟಪದಾಗ ಪ್ರವೇಶ ಇತ್ತು. ಈಕಿನೂ ಒಂದು ಅಮಿಗೆ ರಾಯಮ್ಮ ಕಟ್ಕೊಂಡಿದ್ದಪ್ಪ, ಸುಮ್ಮ ಒಂದು ಕಲ್ಲ. ಈಕಿನೂ ಕಟ್ಕೊಂಡು ಒಳಗೆ ಹೋಗ್ಕೊಳ್ರಿ. ಅಣ್ಣ ಬಸವಣ್ಣ, ಚಣ್ಣ ಬಸವಣ್ಣ, ಅನೇಕ ಶಿವಶರಣರು ಕೂತಿದ್ರು. ಅಮಿಗೆ ರಾಯಮ್ಮ ಏನ್ ಅನ್ಬೇಕ್ರಿ, ಕಲ್ಯಾಣದ ಶರಣೆ. ನನ್ನ ಪ್ರಶ್ನೆಗೆ ನೀವು ಉತ್ತರ ಹೇಳ್ಬೇಕು. ಹೆಣ್ಣು ಮಕ್ಕಳನ್ನು ನೀವು ಯಾಕೆ ಒಳಗೆ ಬಿಡಂಗಿಲ್ಲ, ನಾವೇನು ಪಾಪ ಮಾಡಿ ಅಂದ ಕೂಡಲೇ ಅವಾಗ ಒಬ್ಬ ಶರಣ ಎದ್ದು ನಿಂತ, ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ 3 ದಿವಸ ನಿಮ್ಮಲ್ಲಿ ಹೊಲಿ ಇರುತ್ತದೆ, ನಿಮ್ಮನ್ನು ಮುಟ್ಟಿಸಿಕೊಳ್ಳಂಗಿಲ್ಲ. ತಿಂಗಳಿಗೆ 3 ದಿವಸ ನಿಮ್ಮಲ್ಲಿ ಹೊಲಿ ಇರುತ್ತದೆ, ನಿಮ್ಮನ್ನು ಮುಟ್ಟಿಸಿಕೊಳ್ಳಂಗಿಲ್ಲ ಅಂದಾಗ, ಮುಟ್ಟಿರ್ತೈತೆ ಅಂದಾಗ ಅಲ್ಲಿ ಅಮಿಗೆ ರಾಯಮ್ಮ ಅಂತಾಳ, ಮುಟ್ಟ ಬೇಡಿ ಅನ್ನವನು ಹುಟ್ಟಿ ಬಂದೆ ಎಲ್ಲಿಂದ, ಮುಟ್ಟ ಬೇಡಿ ಅನ್ನವನು ಹುಟ್ಟಿ ಬಂದೆ ಎಲ್ಲಿಂದ, ಆ ಮುಟ್ಟು ಗಟ್ಟಿಗೊಂಡ ಮೇಲೆ ಹುಟ್ಟಿ ಬಂದು ಸಿಂಹಾಸನ ಮೇಲೆ ಕೂತೀವಯ್ಯಪ್ಪ, ಸಿಂಹಾಸನ ಮೇಲೆ ಕೂತೀವಯ್ಯಪ್ಪ. ನಮ್ಮ ದೇಹದೊಳಗೆ ಮುಟ್ಟ ನಿಲ್ಲಲಿಕ್ಕೆ ನೀಯಲ್ಲಿ ಬರ್ತಿದ್ದೆ ಅಂದಾಗ ಎಲ್ಲ ಶರಣರು ಎದ್ದು ನಿಲ್ತಾರ, ಕೈ ಮುಗಿತಾರ, ಎಲ್ಲರಿಗೆ ಸರಿ ಸಮಾನ ಸ್ಥಾನ ಕೊಡ್ತಾರ. ಹೇಳ್ತಾಳೆ, ಸೀರೆ ಕುಬಸ ತೊಟ್ಟಾಕಿ ಹೆಣ್ಮಗಳಲ್ಲ, ದೋತ್ರ ಅಂಗಿ ಉಟ್ಟವ್ ಗಣಮಗಲ್ಲ. ಮತ್ತು ನೀವು ಗಾಬಾಗಿರಿ. ಮತ್ತೆ ಅವಾಗ ಏನು ಹೇಳ್ತಾಳೆ ನೋಡಕಿ, ನಿನ್ನೆಲ್ಲಿ ಮಾಡ್ಯಾರಿ, ನಮ್ಮ ಊರಿಗೆ ಮಳೆ ಹತ್ತಿತ್ರಿ, ಕರೆಂಟ್ ಹೋಗಿದ್ದು, ರಾತ್ರಿ 12 ಗಂಟೆ ಸುಮಾರು ಗಂಡ ಹೆಂಡತಿ ಮಂಚದ ಮ್ಯಾಗ ಮಕ್ಕೊಂಡವ್ರಿ. ಬಚ್ಚಲ್ದಾಗ ಏನೋ ಸರಾಸರ ಅಣ್ಣಾಕತ್ತೈತಿ. ಈಕಿ ಚಿಮನ ಹಚ್ಕೊಂಡು ನೋಡಿಲ್ಲ. ಚಿಮನ ಹಚ್ಕೊಂಡು ನೋಡಿದಾಗ ದೊಡ್ಡ ಘಟಸರ್ಪ ಬಂದಿದ್ರು ಬಚ್ಚಲ್ದಾಗ. ಗಂಡ ಮಲಗಿದ್ನಲ್ರಿ, ರೀ ಬಚ್ಚಲ್ದಾಗ ಹಾವು ಬಂದದ, ಬಡಿ ಹೇಳ್ರಿ ಅಂದ ಕೂಡಲೇ ಇವ ಏನು ನೋಡ್ಬೇಕ್ರಿ, ಹೊರಗೆ ಯಾರ ಗಂಡಸರಿದ್ರು ಕರಿ ಅನ್ನತ್ತೇವ್. ಮತ್ತು ಇವ ಯಾರ್ರಿ, ಯಾಕ್ರಿಪ್ಪ
ಹೊರಗೆ ಯಾರು ಗಂಡಸರು ಇದ್ರಂದ್ರೆ ಇವನು ಕರಿ ಅಂತ. ಅದಕ್ಕೆ ಬಸವಣ್ಣವನ ಸಗನಕ್ಕೆ ಸಾಸಿರ ಒಳ ಹುಟ್ಟಿವೆ ದೇವ. ಯಾರಿಗೆ ಧೈರ್ಯ ಅದಕ್ಕೆ ಹೇಳ್ತಾನೆ ನೋಡಿ. ಪ್ರಥಮ ವಚನಕಾರ ಯಾರ್ರಿ? ಯಾಕ್ರಿ ಗಣಮಕ್ಕಳೊಳಗೆ ವಚನಕಾರ ಯಾರಿ ಗೊತ್ತೇನ್ರಿ? ಪ್ರಥಮ ವಚನಕಾರ ಗಣಮಕ್ಕಳೊಳಗೆ ಹೇಳ್ತೇನೆ ನೋಡಿ, ದೇವರ ದಾಸಿಮಯ. ಚಪ್ಪಾಳೆ ತಟ್ಟಬಹುದು ನೀವೆಲ್ಲ. ಸುಮ್ಮ ನೆನಪು ಮಾಡ್ತೀನಿ ಅಷ್ಟೇ. ಅವ ಏನಂತ ಆ ವಚನ ತಗೊಂಡು ನೆನಪಿಸುತ್ತಾಳ ಅಮಗೆ ರಾಯಮ್ಮ. ಮಲೆ ಮೂಡಿ ಬಂದರೆ ಹೆಣ್ಣೆಂಬುವರು, ಗಡ್ಡ ಮೀಸೆ ಬಂದರೆ ಗಂಡೆಂಬುವರು, ಒಳಗೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ. ಯಾರಿಗೆ ಧೈರ್ಯ ಇರ್ತದೆ ಆಕಿ ಗಣಮಗಳು. ಕೆಟ್ಟ ಗುಡ್ಡದಾಗ ಹುತ್ತಿನ್ಯಾಗ ಕಂಟಿನ್ಯಾಗ ನೀರಿಲ್ಲ, ಜನ ಇಲ್ಲ, ನಮಸ್ಕಾರ ಇಲ್ಲ, ಚಮತ್ಕಾರ ಇಲ್ಲ. ಆಕಿ ಮಲ್ಲಮ್ಮ ಹೋಗಿ ಎಲ್ಲಿದ್ಯೋ ಮಲ್ಲಯ್ಯ, ಹುತ್ತಿನ್ಯಾಗ ಕೂತಿನ ಅಯ್ಯವ್ವ, ಅಲ್ಲೇ ಕೂತಿ ಬಿಸಿಲು ಹತ್ತಾಕೈತೈತಿ. ಬಿಸಿಲು ಹತ್ತಾಕೈತಿ ಅಂದಾಗ ಎಲ್ಲ ರೆಡ್ಡಿ ಜನ ಕೂಡಿಸಿ ಹುತ್ತನ್ನ ಕರಗಿಸಿ ಗುಡಿಯನ್ನ ಕಟ್ಟಿಸಿ ಅಲ್ಲಿಗೆ ಹೋದವ್ರು ಹೊಳ್ಳಿ ಬರ್ತಿದ್ದಿಲ್ಲ. ಅಲ್ಲಿಗೆ ಹೋಗಿ ಹೊಳ್ಳಿ ನಮಸ್ಕಾರ ಮಾಡಿ ಬರುವಂಗ ಜಗತ್ತಿಗೆ ಧೈರ್ಯವಂತಳು ಯಾರಿ? ಹೇಮರೆಡ್ಡಿ ಮಲ್ಲಮ್ಮ. ಆ ಗುಡಿಯನ್ನ ಕಟ್ಟಿಸಲು ಈಕಿ ಹೆಣ್ಮಗಳಲ್ಲ, ಈಕಿ ನಿಜವಾಗ್ಲೂ ಗಣಮಗಳು. ಒನಕೆ ಓಬವ್ವ. ಯಾಕ್ರ ಮೊದಲ ಮಹಿಳೆ ಒನಕೆ ಹಿಡ್ದಾಕ ಯಾರ್ರಿ? ಒನಕೆ ಓಬವ್ವ. ಮತ್ತು ನೀವು ಹಿಡಿದ್ರಿ ಮನ್ಯಾಗ ಮತ್ತೆ ಮೊದಲೇ ಮಹಿಳೆ ಒನಕೆ ಓಬವ್ವ. ನೋಡ್ರಿ ಅಲ್ಲಿರ್ತಕ್ಕಂಥ ಅವ್ರು ಹೇಳ್ತಾರ, ಕಿತ್ತೂರು ಚೆನ್ನಮ್ಮ ಪತಿಯನ್ನ ಕಳ್ಕೊಂಡ್ಲು, ಕುದುರೆ ಹತ್ತಿ ಬ್ರಿಟಿಷರನ್ನು ಓಡಿಸಲು. ಇವರೆಲ್ಲ ಹೆಣ್ಮಕ್ಕಳಂತಾರೆ. ಹೆಣ್ಮಕ್ಕಳೆಲ್ಲ ಧೈರ್ಯಂ ಸರ್ವತ್ರ ಸಾಧನ. ಅವಾಗ ಸಮತೋಲನ ಬತ್ ನೋಡಿ. ಮೊದಲು ಎಟ್ಟೆವ ನಿಮಗೆಲ್ಲ ಕೀಳ್ತನ. ಗುಡ್ಡಾಪುರದ ಆಣಮ್ಮ ನೋಡ್ಬೇಕಾ ತಾಯಿ ಸಲ್ಲಾಪುರ ಸಿದ್ದರಾಮೇಶ್ವರಿಂದ ದೃಷ್ಟಿಯೋಗ ಪಡ್ಕೊಳ್ಳೋಕೆ ಹೋಗುವಾಗ ಇನ್ನೂ ದೊಡ್ಡಕ್ಕಾಗಿದ್ದಲ್ಲ ಒಬ್ಬ ಹೆಣ್ಮಗಳು, ಸಣ್ಣ ಹುಡುಗಿ, 11 ವರ್ಷದ ಬಾಲಕಿ. ಕಣ್ಣು ಕಟ್ಟಿ ಅಡವಿಗೆ ಬಿಡಾಕ್ ಹೊಂಟ್ರು. ಅಕ್ಕ ಮಾದ ಇದು ನೋಡಿ ಆ ದಾನಮ್ಮ ಕೇಳಿದ್, ಯಾಕ್ರಿ ಈಕಿ ಯಾಕೆ ಕಣ್ಣು ಕಟ್ಟಿ ರಾತ್ರಿ ಹೊಂಟ್ರಿ, ಎಲ್ಲಿಗೆ ಬಿಟ್ರಿ? ಈಕಿ ಮದುವೆ ಆಗೋಕ್ಕಿಂತ ಮುಂಚೆ ಪುಷ್ಪವತಿ ಆಗ್ಯಾಳ, ಅಂದ್ರೆ ದೊಡ್ಡಾಕಿ ಆಗ್ಯಾಳ. ಅದಕ್ಕೆ ನಮ್ಮ ಧರ್ಮದೊಳಗೆ ಸುಮಾರು ಲಗ್ನ ಆದ್ಮೇಲೆ ದೊಡ್ಡಾಕಿ ಆಗಬೇಕು, ಲಗ್ನ ಆಗೋಕ್ಕಿಂತ ಮೊದಲು ದೊಡ್ಡಾಕಿ ಆಗ್ಯಾಳ ಅಂದ್ರೆ ಈಕಿ ಅನಿಷ್ಟಳು ಅಂತ ತಿಳ್ಕೊಂಡು ಅಡವ್ಯಾಗ ನಾವು ಬಿಟ್ಟು ಪ್ರಾಣಿಗೆ ಆಹುತಿ ಮಾಡ್ತೇವೆ ಅಂದಾಗ ದಾನಮ್ಮ ಅಂತಾಳ, ನಿಮಗೆ ಬೇಡದ ನನಗೆ ಬಿಡ್ರಿಪ್ಪ, ನಿಮಗೆ ಬೇಡಾದ್ರೆ ಬೇಡದು ಪ್ರಕೃತಿ ಗುಣಧರ್ಮ. ಪುಷ್ಪವತಿ ಆಗೋದು, ದೊಡ್ಡವಳಾಗೋದು ಅದು ನಿಸರ್ಗ ಧರ್ಮ. ನಿಸರ್ಗವನ್ನು ಮೀರಿಸ್ತಕ್ಕಂಥದ್ದು ನಿಮ್ಮಲ್ಲಿ ಏನೈತಿ ಬೇಡ ಅಂತ ತಿಳ್ಕೊಂಡು ಆಕೆ ಕಣ್ಣಿಗೆ ಪಟ್ಟಿ ಕಚ್ಚಿ, ಅವಾಗ ಕಣ್ಣಿಗೆ ಪಟ್ಟಿ ಬಿಚ್ಚಿ ತಂದೆ ತಾಯಿಗೆ ಹೇಳ್ತಾಳೆ, ನನ್ನ ಲಗ್ನ ಮಾಡ್ಬೇಕತ್ರಿಲ್ಲ. ಅನಂತರ ಸಿರಿಸಮ್ಮಗೆ ಹೇಳ್ತಾಳೆ, ನಾನು ಲಗ್ನ ಮಾಡ್ಬೇಕತ್ತಿರಲ್ಲ, ನನ್ನ ಲಗ್ನದ ನೇಮ್ ಏನಂದ್ರೆ 551 ಜೋಡಿ. 550 ಜೋಡಿ. 551ನೇದು ಯಾವುದು? ಈ ಅನಿಷ್ಟಂತೇನು ಸಮಾಜ ಅಲ್ಲಿ ಇದು ಮಾಡಕತ್ತಿದ ಗಿರಿಜಾದೇವಿ 551ನೇದಾಕಿ ನನ್ನ ಕೂಡ ಮದುವೆ ಆಗಬೇಕು, ಒಂದು ಪುರುಷನನ್ನು ನಾನು ನೋಡಬೇಕಂತ. ಪುರುಷ ಪ್ರಧಾನ ದೇಶ ತಾಯಂದರೆ ಆವತ್ತಿನ ದಿನಮಾನ ಹಂಗಿತ್ತು. ಇವತ್ತೆಲ್ಲ ನೆಮ್ಮದಿ ತಾಯಂದ್ರೆ ಎಲ್ಲವೂ ಕೂಡ ಇವತ್ತೆಲ್ಲ ಇಷ್ಟು ದಿನ ಪ್ರಾರಂಭಕ್ಕೆ ಇಷ್ಟು ಜನ ಕೂಡಿರಿ. ಇವತ್ತೆಲ್ಲ ನೋಡಿ ಗದುಗಿನ ಪಂಡಿತ ಪುಟ್ಟರಾಜ ಅಪ್ಪಂಗಳು ಏನು ಬರೀತಾರೆ? ಕೈಲಾಸದ ವರ್ಣೆಯನ್ನು ಬರೀತಾರೆ. ಕೈಲಾಸ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಆದರೆ ಕೈಲಾಸ ಇಲ್ಲದೆ ನಾವು ಇಲ್ಲ, ನೀವು ಇಲ್ಲ. ಇವತ್ತೆಲ್ಲ ಎಲ್ಲಿ ಐತ್ರಿ? ಕಾಣುವಲ್ಲ ನೋಡಿ, ಎಲ್ಲ ಕಾಣ್ತೈತ್ರಿ. ಲೈಟ್ ಕಾಣ್ತದೆ, ವಯರ್ ಕಾಣ್ತದೆ. ಆ ವಯರ್ದೊಳಗಿನ ಬೆಳಕು ಏನಾರ ಕಾಣ್ತೈತೇನ್ರಿ? ನಮಗೆ ಕಾಣಂಗಿಲ್ಲ. ಗಾಳಿ ಬಡದದು ಕಾಣ್ತದೆ, ಆದ್ರೆ ಗಾಳಿಗೆ ಕಣ್ಣಿಗೆ ಎಂಥ ಇದೈತೆ ಅಂತ ಕಾಣಂಗಿಲ್ಲ. ಹಂಗೆ ದೇವರ ಅದ. ನಿನ್ನೆಲ್ಲಿ ಮೊನ್ನೆ ಒಬ್ಬ ರಂಭಾಪುರಿ ಒಳಗೆ ಪ್ರಶ್ನೆ ಮಾಡಿದನು, ಬಾರು ತಮ್ಮ ಪುರಾಣಕ್ಕೆ ಬರೀ ಮನೆ ಹಾಕ್ಕೊಂಡಿರ್ತಲ್ಲ ಹೆಂಡತಿ ಮುಂದಂದೆ. ಪುರಾಣ ಕೇಳಿದ್ರೆ ಏನು ಬರ್ತೈತೆ ಮುತ್ಯ ಅನ್ಲಕ್ಕೆ. ಪುರಾಣ ಕೇಳಿದ್ರೆ ಏನು ಬರ್ತೈತಿ? ಮನೆ ಕೂತ್ರೆ ಟಿ ವಿ ಯಾರು ನೋಡ್ತೇವೆ, ಮೊಬೈಲ್ ಯಾರು ನೋಡ್ತೇವೆ. ಈಗ ಮೊಬೈಲ್ನು ಭಾಳ ಕೆಟ್ಟಾಗ್ಯಾವ. ನನ್ನ ಹೆಸರು ಶಿವಲಿಂಗಯ್ಯ, ನಿಮಗೆ ಹೇಳಬಾರ್ದು. ನನ್ನ ಹೆಸರು ಶಿವಲಿಂಗಯ್ಯ. ಆಕೆ ಒಬ್ಬ ಮುದುಕಿ ಶಾಪುರಕ್ಕೆ ಕೊಟ್ಟಾಳ ಮೊಮ್ಮಗಳನ್ನ. ಆಕಿನ ಹೆಸರು ಶಿವಲಿಂಗವ್ವ. ನನ್ನ ಹೆಸರು ಶಿವಲಿಂಗಯ್ಯ, ಆಕಿನ ಹೆಸರು ಶಿವಲಿಂಗವ್ವ. ಅದು ಒಂದು ನಂಬರ್ ತಪ್ಪಿ ನನಗೆ ಬಂದಾಯ್ತು. ಹಲೋ ಶಿವಲಿಂಗವನ? ಯವ್ವ ನಾ ಯಾವಾಗ ಹೆಣ್ಮಗಳ ಅಂದೆ. ಯಾವ ಅಂದ್ರೆ ಹಲೋ ಆಯಿ ಹೇಳಂದೆ. ಆರಾಮದಿ? ಹಾಂ ಆರಾಮದೇ. ಬಾಣೆತನ ಆತನಿಂದ ಅವ್ವ ಅಂತಾನೆ. ಗೊತ್ತಿ ಏನೋ ಯಪ್ಪ, ಇದು ಹೆಣ್ಮಕ್ಳು ಗಂಡ್ಮಕ್ಳು ಮಾಡಿದ್ದು, ಗಂಡ್ಮಕ್ಳು ಹೆಣ್ಮಕ್ಳು ಮಾಡಿದ್ದು. ಮೊಬೈಲ್ ಹಿಂಗೆ ಮಾಡಾಕತ್ತಾರೆ ಇವತ್ತು. ಆದರೆ ಆವತ್ತಿನ ದಿನಮಾನ ಏನೂ ಇದ್ದಿದ್ದಿಲ್ಲ. ನೋಡಬೇಕು ತಾಯಂದರೆ ಅವರು ಕೈಲಾಸ ಅಂತಕ್ಕಂಥದ್ದು ರಜತಗಿರಿ ಅಂತಾರೆ. ನೋಡಿ ತಾಯಂದರೆ ಅಪ್ಪವ್ರನ್ನ ಕೇಳಿದೆ, ಇದು ಕೂಡ 12ನೇ ವರ್ಷದ ಜಾತ್ರಾ ಮಹೋತ್ಸವ, ದ್ವಾದಶಿ ಇದು ಕಾರ್ಯಕ್ರಮ.
ಇನ್ನು ಇದು ನೋಡಿ, ಇವತ್ತೆಲ್ಲ ಶಿವಾನುಭವ ಗೋಷ್ಠಿ ಎಷ್ಟೋ ನಡೆಸ್ಕೊಂಡು ಬಂದಿರಿ ತಾಯಂದರೆ. ಅದಕ್ಕೆ ಅಪ್ಪವ್ರಿಗೆ ನಾನು ಏನಂದೆ, ಅಪ್ಪವ್ರೆ ಏನಾದರೂ ಒಂದು ಹೊಸ ರೂಪರೇ ಮಾಡೋಣ ಅನ್ನುವಂಥ ಸಂದರ್ಭದೊಳಗೆ ಆಯ್ತಪ್ಪ ನಿನಗೇನು ಸಾಧ್ಯ ಅದ ಅದನ್ನು ಮಾಡಿಸಂತ ಹೇಳಿದ್ದಾರೆ ತಾಯಂದರೆ. ಅದಕ್ಕಲ್ಲಿರ್ತಕ್ಕಂಥ ಕೈಲಾಸದ ವರ್ಣೆಯನ್ನು ಮಾಡುತ್ತಾ ಇರುವಂಥ ಸಂದರ್ಭದೊಳಗೆ ಈ ಧರ್ಮ ಅಂತಕ್ಕಂಥದ್ದು ನಶಿಸಿ ಹೋಗ್ತದಲ್ರಿ. ಧರ್ಮ ಅಂತಕ್ಕಂಥದ್ದು ನಶಿಸಿ ಹೋಗ್ತದಲ್ರಿ. ಅವಾಗ ಹೇಳಿದ್ಕೊಂಡು ನಮ್ಮ ಪುರಾಣ ಕೇಳಲಿಕ್ಕಂದ್ರೆ ಪುರಾಣಕ್ಕೆ ಏನು ಬರೋದು, ಪುಣ್ಯ ಬರ್ತೈತೆ ಅಂದೆ. ಬರ್ಲಿಕ್ಕಂದ್ರೆ ಹೆಂಗಂದ್ರೆ ನಾವು ಅವನು ಅಡಮುಟ್ಟಿದ್ದ ಬರ್ಲಿಕ್ಕಂದ್ರೆ ಹೆಂಗತ್ತ, ಅವ ಬಂದ್ರೆ ಹೆಂಗತ್ತ. ನಾನು ಒಂದೇ ಮಾತು ಕೇಳಿದೆ, ನಿನ್ನ ಲಗ್ನ ಆಗೈತೆ ಅಂತಮ್ಮ, 3 ವರ್ಷ ಆಯ್ತು ರೀ ಮತ್ತೆ ಆಗೈತಿ. ನಿನ್ನ ಹೆಂಡತಿ ಸಾರು ಮಾಡುವಾಗ ಸಾರಿಗೆ ಉಪ್ಪು ಹಾಕಿದರೆ ಏನಾಗುತ್ತದೆ, ರುಚಿ ಆಕೈತ್ರಿ ಅಂದವು. ಆಗಲಿಕ್ಕಂದ್ರೆ ಹೆಂಗಂದೆ ನಾನು. ಆಗ್ಲಿಕ್ಕಂದ್ರೆ ಏನು ರೀ ಮುತ್ಯ, ಸಾರಿಗೆ ಉಪ್ಪು ಆಗ್ಲಿಕ್ಕಂದ್ರೆ ಉಪ್ಪು ಹಾಕಿ ರುಚಿ ಆಗೇ ಆಗ್ತದೆ. ನಾನಂದೆ ನಿನ್ನ ಹೆಂಡತಿ ಸಾರು ಮಾಡುವಾಗ ಸಾರಿಗೆ ಉಪ್ಪು ಹಾಕಿದರೆ ರುಚಿ ಹೆಂಗಾಗುತ್ತದೋ, ನೀನು ಮನೆ ಬಿಟ್ಟು ಮಠದಾಗ ಕೂತು ಪುರಾಣ ಕೇಳಿದ್ರೆ ನಿನಗೆ ಪುಣ್ಯ ಬರ್ತೈತಿ. ಆ ಬಸವೇಶ್ವರ ಒಲಿತಾನ. ಪಂಡಿತ ಡಾಕ್ಟರ್ ಪುಟ್ಟರಾಜ ಅಪ್ಪಂಗಳು ಕೈಲಾಸದ ವರ್ಣೆಯನ್ನೇ ಶಿವಪಾರ್ವತಿಯರು ಒಂದಾಗಿ ಶಿವಪಾರ್ವತಿಯರು ಮದುವೆಯಾದ ಸಂದರ್ಭದೊಳಗೆ ವಾಗರ್ತ ವ್ಯೋ ಸಂಪೃಕ್ತವು ವಾಗರ್ತ ಪ್ರತಿಪತ್ತಯೇ ಜಗತ್ತವು ಪಿತರವು ಪಾರ್ವತಿ ಪರಮೇಶ್ವರ ಒಂದೇ ಅನ್ನುವ ಹಾಗೆ ಅವರೆಲ್ಲ ಒಂದು ದುಡ್ಡಿನ 2 ಮುಖಗಳಾಗಿ ಇವತ್ತೆಲ್ಲ ನಡೆಸಿಕೊಳ್ತಕ್ಕಂಥ ಅಂಥ ಒಂದು ಕೈಲಾಸದೊಳಗೆ ಮದುವೆ ಪ್ರಾರಂಭ ಆಗ್ತದೆ. ಯಾರ್ದ್ರಿ? ಶಿವಪಾರ್ವತಿಯರದು. ನಾರದ ಮಹರ್ಷಿ ಬರ್ತಾನೆ, ನೀವೆಲ್ಲ ದೇವಲೋಕದೊಳಗೆ ಮದುವೆಯಾಗಿ ಆನಂದ ಪಡಿತೀರಿ, ಭೂಲೋಕದೊಳಗೆ ಅನ್ಯಾಯ ಅಧರ್ಮ ಅತ್ಯಾಚಾರ, ದೇವರಿಲ್ಲ ಗುರು ಇಲ್ಲ, ನೀವೆಲ್ಲ ಹೆಂಗೆ ಕೂತ ಸಂದರ್ಭದೊಳಗೆ ಅವಾಗ ಅಲ್ಲಿರ್ತಕ್ಕಂಥ ಶಿವ ಏನು ಹೇಳ್ತಾನೆ, ಪಾರ್ವತಿ ಮದುವೆ ಆಗ್ಬೇಕಂತ ಹಠ ಹಿಡಿತಾಳೆ. ಯಾರನ್ರಿ? ಶಿವನನ್ನು. ಪಾರ್ವತಿ ಹಠ ಹಿಡಿದ ಕೂಡಲೇ ಅವಾಗ ಶಿವ ಒಂದು ಮಾತಂತಾನೆ, ನೋಡು ಪಾರ್ವತಿ, ನನ್ನಲ್ಲಿ ಲಗ್ನ ಆದೆಪ್ಪ ಅಂತಂದರೆ ಪ್ರತಿಯೊಂದು ಊರೊಳಗೆ ಲಕ್ಕಮ್ಮ, ದುರ್ಗಮ್ಮ, ದ್ಯಾಮಮ್ಮ, ಲಕ್ಷ್ಮಿ ಈ ಸ್ವರೂಪ ಧರಿಸಿ ಎಲ್ಲ ಊರಿಗೆ ನೀವು ಹೋಗ್ತೀನಂದ್ರೆ ನಿನ್ನ ನಾ ಮದುವೆ ಆಗ್ತೇನೆ ಅಂತಾನೆ ಶಿವ. ಪಾರ್ವತಿ ಅಂತಾಳೆ, ನನ್ನ ಹಂಗೆ ಕಳಿಸಿ ನೀ ಏನು ಮಾಡಬೇಕಂತ ಮಾಡಿ, ನಾ ದುರ್ಗವ ಹಾಕಿನಿ, ದ್ಯಾಮವ ಹಾಕಿನಿ, ಲಕ್ಕವ ಹಾಕಿನಿ, ಲಕ್ಷ್ಮಿ ಹಾಕಿನಿ, ಹುಡಿಯೋದ ಲಕ್ಷ್ಮಿನೂ ಹಾಕಿನಿ, ನೀ ಏನಾಗ್ತೀಯ ಅಂದ ಕೂಡಲೇ ಅವಾಗ ಶಿವ ಹೇಳ್ತಾನೆ, ನಾ ಏನಾಗ್ತೇನೆ ಅಂದರೆ ಜಗತ್ತಿನ ಮಠಗಳು ಏನದಾವಲ್ಲ ಒಂದೊಂದು ಮಠಕ್ಕೆ ಪಟ್ಟದ ದೇವ್ರು ಹಾಕ್ತೀನಿ, ಒಂದೊಂದು ಮಠಕ್ಕೆ ಸಾಧು ಸಂತರ ಹಾಕ್ತೀನಿ, ಒಂದೊಂದು ಮಠಕ್ಕೆ ಏನಾಗ್ತೀನಿ ಅಂದರೆ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳಾಗಿ ನಾ ಆ ಊರಿಗೆ ಬರ್ತೀನಿ ಅಂತ ತಿಳ್ಕೊಂಡು ಆತ ಶುಭ ಸೂಚನೆ ಕೊಟ್ಟಾಗ ಆತನ ಮದುವೆ ಆಗ್ತದೆ. ನಾರದ ಹೋಗಿ ಸತ್ಯ ಧರ್ಮ ಇದನ್ನೆಲ್ಲ ಸ್ಥಾಪನೆ ಮಾಡಬೇಕಲ್ರಿ ಗುರುಗಳೇ, ನೀವೆಲ್ಲ ಯಾರನ್ನ ಕೊಟ್ಟು ಕಳಿಸ್ತಾರೆ ನೋಡು ಅಂದ ಕೂಡಲೇ 12ನೇ ಶತಮಾನದಲ್ಲಿ ಬಸವಣ್ಣ ಬಾಗೇವಾಡಿಯಲ್ಲಿ ಮಾದರಸ ಮಾದಲಾಂಬಿಕೆ ಉದರದಲ್ಲಿ ಜನಿಸಿದ. ಈಗ 2ನೇ ನಂದಿನೇ ಕರೀತಾನೆ, ನೋಡಪ್ಪ ನೀ ಹೋಗ್ಬೇಕು, ಗುಲ್ಬರ್ಗಾ ಜಿಲ್ಲೆ ಇರ್ತಕ್ಕಂಥ ಅರಳಗುಂಡಿಗೆ 6000 ವೀರಶೈವ ಲಿಂಗಾಯತ ಊರು. ಆ ಊರೊಳಗೆ ನೋಡಿ ಸಂಗಪ್ಪ ಮತ್ತು ಗಂಗಮ್ಮ ಗಂಡ ಹೆಂಡತಿ, ಅವರಿಗೆ 3 ಮಕ್ಕಳು. ಅವ್ರು ಯಾರ್ರಿ? ಆದಪ್ಪ, ಅಮರಪ್ಪ, ಮಲಕಪ್ಪ. ಆದಪ್ಪನ ಹೆಂಡತಿ ಮುಡಿಯಮ್ಮ, ಅಮರಪ್ಪನ ಹೆಂಡತಿ ದಾನಮ್ಮ, ಮಲಕಪ್ಪನ ಹೆಂಡತಿ ಸಂಗಮ್ಮ. ಈ 3 ಮಕ್ಕಳು ನೋಡಿ, ಈ 3 ಜನ ಭಾಳ ಸಾಲಕ್ಕೆ ಅಡ್ಡಸ್ರೆ. ಹಳ್ಳಿಗೆ ಸಾಲ ಕೊಡ್ತಿದ್ರು, ಬಡ್ಡಿ ತಗೋತಿದ್ದಿಲ್ಲ. ಅಷ್ಟು ದೊಡ್ಡ ಶ್ರೀಮಂತರು, 400-500 ಎಕರೆ ಜಮೀನ್ದಾರರು. ಅಣ್ಣ ಮುಡಿಯಪ್ಪ ನೋಡಿ ಅಲ್ಲಿರ್ತಕ್ಕಂಥ ಆದೈ ತಾತ ಆದಪ್ಪ ಅಂತಕ್ಕಂಥವೆಲ್ಲ ಕುಬುಸಿರಲಿ, ಲಗ್ನಿರಲಿ, ಬಡವರಿರಲಿ ದಾನನ ಕೊಟ್ಟು ಬಿಡೋ. ಆದ್ರೆ ಅಂಥವ್ರ ಮನೆಯಾಗ ಏನು ಕೊರತಿತ್ರಿ? ಮಕ್ಕಳಾಗಿದ್ದಿಲ್ಲ. ಚಲೋ ಐತಿಲ್ರಿ? ಚಲೋ ಇದ್ರಿ ಚಪ್ಪಾಳೆ ತಟ್ರಿ. ಹಾಂ, ಮಕ್ಕಳಿಲ್ಲದ ಮನೆಯು, ರೊಕ್ಕವಿಲ್ಲದ ಬಾಳ್ವೆ, ಅಕ್ಕರವಿಲ್ಲದ ತವರೂರ, ಇವು 3 ದುಃಖ ಕಾರಣ ಸರ್ವಜ್ಞ. ದೊಡ್ಡ ಶ್ರೀಮಂತರು, ಆದ್ರೆ ಗುರು ಗೊತ್ತಿದ್ದಿಲ್ಲ, ದೇವರು ಗೊತ್ತಿದ್ದಿಲ್ಲ, ದಾನ ಗೊತ್ತಿದ್ದಿಲ್ಲ ಅವ್ರಿಗೆ. ಯಾವ ಮನುಷ್ಯ ದಾನ ಮಾಡಂಗಿಲ್ಲ, ಯಾವ ಮನುಷ್ಯ ಧರ್ಮದಿಂದ ನಡೆಯಂಗಿಲ್ಲ, ಯಾವ ಮನುಷ್ಯ ಒಂದು ತೆಂಬಿಗೆ ನೀರು ಕೊಡಂಗಿಲ್ಲ, ಅವರು ಮುಂದಿನ ಜನ್ಮದೊಳಗೆ ಪ್ರಾಣಿ ಪಕ್ಷಿ ಆಗ್ತಾರೆ ಅನ್ನುವಂಥದ್ದನ್ನು ಪುರಾಣದೊಳಗೆ ಬರೀತಾರೆ. ಅವಾಗ ಮನೆ ಗುರುಗಳು ಕಲಿಕೇರಿ ಗುರುಸ್ವಾಮಿಗಳು, ಕಲಿಕೇರಿ ಮುರಳಾರಾಧ್ಯ ಶಿವಾಚಾರ್ಯರು ಅವರನ್ನು ಕರೆಸ್ತಾರೆ. ಅವಾಗ ಅವ್ರಂತಾರೆ, ಮಕ್ಕಳಾಗ್ತಾವ, ಊರವ್ರಿಗೊಂದು ಮಲ್ಲೇನ ಗುಡಿ ಐತಲ್ಲ, ದಿನ ಹೋಗಿ ಕಸ ಗುಡಿಸ್ಬೇಕು, ದಿನ ಹೋಗಿ ಬತ್ತಿ ಅಲ್ಲಿ ಹಚ್ಚಿ ದೀಪ ಹಚ್ಚಿ ದೇವಸ್ಥಾನ ಬೆಳಕು ಮಾಡಿ ಬಂದರೆ ನಿಮಗೆ ಬೆಳಕು ಮಾಡ್ತಾನೆ ಅಂತ ಹೇಳಿದಾಗ, ನಾವು ದೊಡ್ಡ ಸಾಹುಕಾರ್ರಿ, ನಾವು ಯಾವ ದೇವರಿಗೆ ನಮಸ್ಕಾರ ಮಾಡಿಲ್ರಿ, ಮನೆ ಬಿಟ್ಟು ನಾವು ಹೊರಗೆ ಹೋಗಿಲ್ರಿ, ಹೆಂಗೆ ಹೋಗೋನು? ಆಗಿನ ಪರಿಸ್ಥಿತಿನ ಹಂಗಿತ್ತಲ್ಲಮ್ಮ. ಮನೆ ಬಿಟ್ಟು ಹೋಗಿ ಒಬ್ಬ ರೈತ ಹೊಲದಾಗ ಬಿತ್ತಿದ್ರೆ ಉಣ್ಣಾಕ ಕಾಳು ಬರ್ತದೆ,
ಮನೆ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ರೈತ ಮನ್ಯಾಗ ಕೂತ್ರು ಉಣ್ಣ ಕಾಣ ಬರ್ತದನ, ನಿನಗೆ ಮಗ ಹುಟ್ಟಬೇಕಾಗಿತ್ತಾರ, ಪೂಜೆ ಮಾಡು, ಇಲ್ಲ ಅಂದ್ರೆ ಸುಮ್ಮಕೊಂಡ್ರು. ನೋಡಿ ತಾಯಂದ್ರೆ, ಒಂದು ಹೆಣ್ಣು ಭೂಮಿಗೆ ಹುಟ್ಟಿ ಬತ್ತಂದ್ರೆ ಆಕಿನಲ್ಲಿ 25 ಭಾಗ ಹೆಣ್ಣುತನ ಇರ್ತದೆ. ಒಂದು ಹೆಣ್ಣು ಭೂಮಿಗೆ ಹುಟ್ಟಿ ಬತ್ತಂದ್ರೆ ಆಕಿನಲ್ಲಿ 25 ಭಾಗ ಹೆಣ್ಣುತನ ಇರ್ತದೆ. ಇನ್ನೊಂದು 25 ಭಾಗ ಯಾವಾಗ ಸೇರ್ತೈತ್ರಿ? 12 ವರ್ಷಕ್ಕೇನು ಪುಷ್ಪವತಿ ಆಗ್ತಾಳೆ, ದೊಡ್ಡವಳಾಗ್ತಾಳಿಲ್ಲ, ಅವಾಗ ಒಂದು 25 ಭಾಗ ಸೇರ್ತದೆ. ಇನ್ನೊಂದು 25 ಭಾಗ ಯಾವಾಗ ಸೇರ್ತೈತ್ರಿ? ಲಗ್ನ ಹಂದರದಾಗ ಗಂಡನ ಪಕ್ಕದಾಗ ಕೂತ್ಕೊಂಡು ಅರಿಶಿನ ಹಚ್ಕೊಂಡು ಗಂಡನಿಂದ ತಾಳಿಯನ್ನು ಕಟ್ಕೋತಾಳಲ್ಲ, ಅವಾಗ ಒಂದು 25 ಭಾಗ, 75 ಭಾಗ ಆತು. ಇನ್ನು 100ಕ್ಕೆ 100 ಹೆಣ್ಮಗಳು ಅನಿಸ್ಕೋಬೇಕಾಗಿತ್ತಂದ್ರೆ ಆಕೆನ ಹೊಟ್ಟಿಲೆ ಒಂದು ಗಂಡರ ಒಂದು ಹೆಣ್ಣರ ಹುಟ್ಟಿದ್ರೆ ಆಕೆ ನಿಜವಾದ ಹೆಣ್ಮಗಳು ಅಂತ ಇಲ್ಲಿ ಕವಿ ಬರೀತಾರೆ. ಹೈನವಿಲ್ಲದ ಆಕಳ ಕಟಗರಿಗೆ ಮೂಲ, ದೀಪವಿಲ್ಲದ ಮನೆ ವಿಷಜಂತುಗಳಿಗೆ ಮೂಲ, ಹೂವು ಹಣ್ಣು ಬಿಡದ ಗಿಡ ಕೊಡ್ಲಿಗೆ ಮೂಲ, ಮಕ್ಕಳಿಲ್ಲದ ಹೆಣ್ಮಗಳು ನಿಂದಕರಿಗೆ ಮೂಲ. ಇವತ್ತೆಲ್ಲ ನೋಡಿ ತಾಯಂದರೆ 140 ಕೋಟಿ ನಮ್ಮ ವಿಶ್ವದೊಳಗೆ ಬೆಳೆದ. ನಾವು ಇಲ್ಲ ಹಿರಿಯರದ ಸಣ್ಣವರಿದ್ದಾಗ ನೋಡಿ 33 ಕೋಟಿ ಎಷ್ಟೇ ಜನಸಂಖ್ಯೆ ಐತತ್, ಎಲ್ಲ ಫಾಸ್ಟ್ ಬೆಳೆದು ಬಿಟ್ಟದ. ಇಷ್ಟು 140 ಕೋಟಿ ಜನಸಂಖ್ಯೆ ಒಳಗೂ ಕೂಡ ಲಿಸ್ಟ್ ತೆಗೆದು ಕೊಟ್ಟಾರ ನಮಗೊಬ್ಬರು. 1,75,00,000 ಜನ ಮಕ್ಕಳಿಲ್ಲಾರ್ದವ್ರದಾರ. ಯಾಕದಾರ? ಈಗೇನು ಜರ್ಸಿ ಆಕಳ ಹಾಲು ಕುಡಿಯೋಕತ್ತಲ್ತ ಅಂದರೆ 3 ತಿಂಗಳೊಬ್ಬ ಹೊಟ್ಲೆ ನೋಡಿ ಹಡಿಲಾರ್ದ ಹೆಣ್ಮಗಳು 3 ತಿಂಗಳು ಬೇಡ 6 ತಿಂಗಳು ಆ ಜರ್ಸಿ ಆಕಳ ಹಾಲು ಕುಡಿದ್ರೆ ಬಂಜಾಗಿ ಬಿಡ್ತಾಳೆ ತಕ್ಕಿರಿ. ನೋಡಿ ಅಂಥ ಶಕ್ತಿ ಬಂದಿದ್ದೀರಾಕ. ಬರಿತನ ಕವಿ ಅದಕ್ಕಲ್ಲಿ ಹೋಗಪ್ಪ ಅಂತ ತಿಳ್ಕೊಂಡು ನಾರದನ ಕಳಿಸ್ತಾರೆ. ನಾರದ ಬರ್ತಾನೆ, ನಾಳೆಗೆ ಆ ಗುರುಗಳ ಸ್ವರೂಪದಾಗಿ ನೀವು ಅಲ್ಲಿ ಮನೆಗೆ ಹೋಗ್ರಿ, ಆ ಮಲ್ಲೇನ ಸೇವಾ ಮಾಡಂತ ತಾಯಂದರೆ ಅದಕ್ಕೆ ನಾಳಿನ ಸಮಯ. ಅದಕ್ಕೆ